ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತಂದ್ರೆ ಇವತ್ತು ಭೀಮರಂಗುಡಿ ಜಾತ್ರೆಗೆ ಬಂದಿದ್ದೀವಿ. ಸೊ ಭೀಮರಂಗುಡಿ ಜಾತ್ರೆ ಹೇಗಾಗುತ್ತೆ ಹೇಗಿಲ್ಲ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ತೋರ್ಸೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಭೀಮರಂಗುಡಿ ಜಾತ್ರೆದೊಂದು ವಿಡಿಯೋ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಇದು. ತುಂಬ ಅಂದರೆ ತುಂಬ ದೊಡ್ಡ ಜಾತ್ರೆ. ಈ ಜಾತ್ರೆ ಯಾವಾಗ ಆಗುತ್ತಪ್ಪ ಅಂದ್ರೆ ಸಂಕ್ರಮಣಕ್ಕೆ ಆಗುತ್ತೆ. ಜನವರಿ 15 ಇಲ್ಲ 16 ಜಾತ್ರೆ ಆಗುತ್ತೆ ಇದು. ಕರೆಕ್ಟ್ ಜಾತ್ರೆ ಯಾವಾಗ ಆಗುತ್ತಪ್ಪ ಅಂತ ಹೇಳ್ಬೇಕಂತಂದ್ರೆ ಪಲ್ಲಕ್ಕಿ ಒಳಗೆ ಒಂದೊಂದ್ಸಲ 14ನೇ ತಾರೀಕು ಹೋಗಿ ಬರುತ್ತೆ, ಇಲ್ಲ ಒಂದೊಂದ್ಸಲ 15ನೇ ತಾರೀಕು ಹೋಗಿ ಬರುತ್ತೆ. ಸೊ ಪಲ್ಲಕ್ಕಿ ಯಾವಾಗ ಒಳಗೆ ಹೋಗಿ ಬರುತ್ತೆ ಆ ಮಾರನೇ ದಿನನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಭೀಮರಂಗುಡಿಯಲ್ಲಿ. ಸೊ ಡೇಟ್ನ ನೆನ್ಪಿಟ್ಕೊಳ್ಳಿ, ಜನವರಿ 15 ಇಲ್ಲ 16 ಇಷ್ಟಕ್ಕೆ ಈ ಡೇಟ್ಗೆ ಜಾತ್ರೆ ಆಗೋದು. ಕಂಟಿನ್ಯೂಸ್ ಆಗಿ ಹಬ್ಬ ಅಂದರೆ ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಜಾತ್ರೆ ಆಗುತ್ತೆ ಇದು. ಅಷ್ಟು ದೊಡ್ಡ ಜಾತ್ರೆ, ಅಷ್ಟು ಜನ ಬರ್ತಾರೆ ಈ ಜಾತ್ರೆಗೆ. ಸೊ ಜಾತ್ರೆ ಹೇಗಾಗುತ್ತೆ ಹೇಗಿಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋ ತುಂಬ ಚೆನ್ನಾಗಿದೆ. ಇವನು ಯಾರಪ್ಪ ಅಂತ ಕೇಳಿದ್ರೆ ಇವನು ನಮ್ಮ ಮಾಮನ ಮಗ, ಹೆಸರು ವಿಶ್ವರಾಜ. ಇನ್ನೂ ಓದುತ್ತಾ ಇದ್ದಾನೆ ಹುಡುಗ. ಪ್ರತಿಯೊಂದು ಜೀಕನು ಬಂದಿದ್ದಾವೆ, ಯಾವುದು ಮಿಸ್ ಆಗಿಲ್ಲ. ಪ್ರತಿಯೊಂದು ಎಲ್ಲಾನು ಡಬಲ್ ಬಂದಿದ್ದಾವೆ. ಪ್ರತಿಯೊಂದಕ್ಕೂ 100 ರೂಪೀಸ್ ಪ್ರೈಸ್ ಇಟ್ಟವ್ರೆ. ನೋಡ್ರಿ, 100 ರೂಪಾಯಿ ಅಂದ್ರೆ ಸುಮ್ಮನೆ ಆಗೋಯ್ತಾ? ಪ್ರತಿಯೊಂದು ಜೀಕಕ್ಕೂ 100 ರೂಪಾಯಿ ಇಟ್ಟವ್ರೆ. ಸೊ ನಮ್ಮಂತರ ಬಡವ್ರು ಏನು ಮಾಡ್ಬೇಕು ನೋಡ್ರಿ, ನೀವು 100 ರೂಪಾಯಿ ಇಟ್ಟರೆ ಪ್ರತಿಯೊಂದು ಜೀಕಕ್ಕೂ ನಮ್ಗೆ ಎಲ್ಲದಲ್ಲೂ ಕೊಡ್ಬೇಕಂತ ಆಸೆ ಇರುತ್ತೆ. ಸೊ ಇವರು 100 ರೂಪೀಸ್ ಇಟ್ಟರೆ ನಾವು ಎದ್ರ ಕೊಡೋದು? ಸೊ ಜಾತ್ರೆಗೆ ಬಂದಿವಿ ಅಂದರೆ ಸುಮ್ಮನೆ ಅಂತೂ ಹೋಗೋಕ್ಕಾಗಲ್ಲ. ಒಂದಲ್ಲ ಒಂದು ಜೀಕದಾಗ ಕುಂತು ಹೋಗ್ಬೇಕು. ಹೋದ್ರೂ ಆಯ್ತು 100 ರೂಪಾಯಿ ಅಂತ ದೊಡ್ಡ ಮನ್ಸು ಮಾಡಿ ಕುಂತೀವಿ ಜೀಕದಾಗ. ನೋಡ್ರಿ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಹೆವಿ ಸ್ಪೀಡ್ ತಿರ್ಸಕ್ಕೆ ಕುಂತ್ಬಿಟ್ಟ. ಸೊ ಮೀಟ್ರೇ ಆಫ್ ಆಗಿತ್ತು. ನನಗೆ ಅಷ್ಟೊಂದು ಭಯ ಆಗಿತ್ತು. ಎಲ್ಲಿ ಗ್ರಿಪ್ ಎಲ್ಲ ಹಿಡ್ಕೋಕ್ಕೆ ಇನ್ನೂ ಸ್ವಲ್ಪ ಒಂದು 5 ನಿಮಿಷ ತಿರ್ಸಿದ್ರೆ ಬಿದ್ದೇ ಬಿಡ್ತಿದ್ದೆ ನಾನು. ಸೊ ನಿಮ್ಮ ಊರುಗಳಲ್ಲಿ ಜಾತ್ರೆಗೆ ಬಂದರೆ, ಜೀಕ ಪಿಕ ಬಂದರೆ, ಸೊ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಕುಂತ್ಕೊಳ್ಳಿ. ಸೊ ಧೈರ್ಯ ಇಲ್ಲಾಂದ್ರೆ ಯಾರಿಗೆ ಕೂಡ್ಸೋಕೆ ಹೋಗ್ಬೇಡಿ, ನೀವು ಕುಂತ್ಕೋಬೇಡಿ. ಸೊ ಅವರು ತಿರ್ಸೋ ಮೂಮೆಂಟಲ್ಲಿ ಇರ್ತಾರೆ, ನಮ್ಗೆ ಎಲ್ಲಿ ಗ್ರಿಪ್ ಸಿಗೋದಿಲ್ಲ ಕೆಲವೊಂದು ಟೈಮಲ್ಲಿ ಹಿಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಕೂಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಕುಂತ್ಕೊಳ್ಳಿ.
ಫೈನಲಿ ಅಂತೂ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಜಿ.ಕೆ ಎಲ್ಲ ನೋಡ್ಕೊಂಡು ಆರಾಮ್ ಆಚೆ ಬಂದ್ವಿ ಜಾತ್ರೆ ಬಿಟ್ಟು. ಹಾಗೆ ನಮ್ಮ ಹುಡುಗ ಜ್ಯೂಸ್ ಕುಡಿಯೋಣ ಏನಾರು ಇಲ್ಲ ಏನಾರು ತಿನ್ನೋಣ ಅಂದ. ನಾನು ಏನೋ ತಿನ್ನೋದು ಬೇಡ, ಜ್ಯೂಸ್ ಬೇಕಾದ್ರೆ ಕುಡಿಯೋಣ ಅಂತ ಜ್ಯೂಸ್ ಕುಡಿದ್ವಿ ಇಬ್ರು ಸೇರ್ಕೊಂಡು. ನೋಡಿದ್ರಲ್ವಾ ಎಷ್ಟು ಗ್ರ್ಯಾಂಡ್ ಆಗುತ್ತೆ ಭೀಮರಂಗುಡಿ ಜಾತ್ರೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನು ಇದಕ್ಕಿಂತ ಬೆಟರ್ ಆಗಿ ತೊಗೊಂಬರ್ತೀನಿ. ಸೊ ವಿಡಿಯೋದಲ್ಲಿ ಏನಾರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ.